ಸ್ಟಾಕ್ ಮಾರ್ಕೆಟಿಗೆ ಈ ಡೈರೆಕ್ಟ್ ಟ್ಯಾಕ್ಸ್ ಬಂತು ಅಂತ ಹೇಳಿದ್ರೆ ಹೇಗೆ ಎಫೆಕ್ಟ್ ಆಗುತ್ತೆ? ಎಲ್ಲರೂ ಹೇಳ್ತಾರೆ ಈ ಡೈರೆಕ್ಟ್ ಟ್ಯಾಕ್ಸ್ ಕೊಡು ತುಂಬಾ ಸುಲಭವಾಗಿ ಸರಳವಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. GST ಇಂಪ್ಲಿಮೆಂಟ್ ಬಂದಾಗ ತುಂಬಾ ಕನ್ಫ್ಯೂಷನ್ಗಳಾಗ್ತಾ ಇತ್ತು. ಟ್ಯಾಕ್ಸ್ ಅನ್ನ ಇನ್ಕ್ರೀಸ್ ಮಾಡಿದ್ರೆ ಅದು ಮಾರ್ಕೆಟಿಗೆ ತುಂಬಾ ನೆಗೆಟಿವ್ ಇಂಪ್ಯಾಕ್ಟ್ ಕೊಡುತ್ತೆ. ಮಾರ್ಕೆಟಲ್ಲಿ ನಾವೊಂದು ಕರೆಕ್ಷನ್ ನೋಡಬಹುದು. GSTನ ಅವರು ತರಬೇಕು ಅಂತ ಹೇಳಿದಾಗ ಎಲ್ಲರೂ ಹೇಳ್ತಾ ಇದ್ರು ಸರ್ವಿಸ್ ಟ್ಯಾಕ್ಸ್ ಇರೋದಿಲ್ಲ, ಎಕ್ಸೈಸ್ ಡ್ಯೂಟಿ ಇರಲ್ಲ, ಅದಿರಲ್ಲ ಇದಿರಲ್ಲ ಅಂತ ಹೇಳಿ ತುಂಬ ಹೇಳ್ತಾ ಇದ್ರು. ನಮಸ್ಕಾರ ವೀಕ್ಷಕರೇ, ನಾನು ಅನಿತಾ TD ಅಕಾಡೆಮಿಯಿಂದ. ನಮ್ಮ ಭಾರತ ಸರ್ಕಾರ ಇನ್ಕಮ್ ಟ್ಯಾಕ್ಸ್ ಬಗ್ಗೆ ಮುಂದೆ ಬರೋ ಬಜೆಟ್ನಲ್ಲಿ ಕೆಲವೊಂದು ಬದಲಾವಣೆಗಳನ್ನು ತರಬೇಕು ಅನ್ನೋ ಪ್ಲಾನ್ನಲ್ಲಿದ್ದಾರೆ. ಏನು ಅಂತ ಹೇಳಿದ್ರೆ ಇದು ಡೈರೆಕ್ಟ್ ಟ್ಯಾಕ್ಸ್ ಕೋಡ್ ಅನ್ನೋದನ್ನು ತರಬೇಕು ಅಂತನೋ ಡಿಸಿಷನ್ನ ತಗೊಂಡಿದ್ದಾರೆ. ಇದು ಮುಂದೆ ಬರೋ ಬಜೆಟ್ನ ಅಧಿವೇಶನದಲ್ಲಿ ಅವರು ಪ್ರಸ್ತಾವ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ದಾರೆ. ಬನ್ನಿ, ಇದು ಡೈರೆಕ್ಟ್ ಟ್ಯಾಕ್ಸ್ ಕೋಡ್ ಅಂದರೆ ಏನು, ಇನ್ಕಮ್ ಟ್ಯಾಕ್ಸಿಂದ ಇದು ಹೇಗೆ ಬದಲಾವಣೆ ಆಗುತ್ತೆ, ಇದರಲ್ಲಿ ಏನೇನು ಚೇಂಜಸನ್ನು ತರ್ತಾ ಇದ್ದಾರೆ ಅನ್ನೋದನ್ನು ಡೀಟೇಲ್ ಆಗಿ ನೋಡೋಣ. ಎಲ್ಲರೂ ಹೇಳ್ತಾರೆ ಈ ಡೈರೆಕ್ಟ್ ಟ್ಯಾಕ್ಸ್ ಕೋಡು ತುಂಬ ಸುಲಭವಾಗಿ ಸರಳವಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಇದು ಎಷ್ಟು ಸರಳವಾಗಿರುತ್ತೆ ಅನ್ನೋದು ಇನ್ನೂ ಯಾರಿಗೂ ಗೊತ್ತಿಲ್ಲ. ಇದನ್ನು ನೋಡೋಕ್ಕೆ ಅಂತ ಹೋದರೆ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟು ನಮ್ಮ ಭಾರತದಲ್ಲಿ 1961 ಇಸ್ವಿನಲ್ಲಿ ಮಾಡಿರೋಂಥದ್ದು. ನಮ್ಮ ಭಾರತ ಸರ್ಕಾರ ಈ ಡೈರೆಕ್ಟ್ ಟ್ಯಾಕ್ಸ್ ಕೋಡ್ ಅನ್ನೋ ವಿಚಾರನ 2009ರಲ್ಲೇ ಇದನ್ನು ಡ್ರಾಫ್ಟನ್ನು ಪ್ರಿಪೇರ್ ಮಾಡಿತ್ತು. ಆದರೆ ಇದ್ರ ಬಗ್ಗೆ 2010 ಇಸ್ವಿನಲ್ಲಿ ಪಾರ್ಲಿಮೆಂಟ್ರಿನಲ್ಲಿ ಚರ್ಚೆ ಕೂಡ ಆಗಿದೆ. ಆದರೆ ಔಟ್ಕಮ್ಮು ಬಂದಿಲ್ಲ. ಯಾಕೆ ಅಂತ ಹೇಳಿದ್ರೆ ನಮ್ಮ ಭಾರತ ಸರ್ಕಾರಕ್ಕೆ ಈ ಡೈರೆಕ್ಟ್ ಟ್ಯಾಕ್ಸ್ ಕೋಡ್ ತರೋಕ್ಕಿಂತ ಮುಂಚೆ GSTನ ತರಬೇಕಿತ್ತು. ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ GST ನಮ್ಮ ಇಂಡಿಯಾದಲ್ಲಿ ಇಂಪ್ಲಿಮೆಂಟ್ ಆಗಿದ್ದು 2017ನಲ್ಲಿ. ನಿಮಗೆ ಗೊತ್ತು GST ಬಂದಾಗ ಅದರಲ್ಲಿ ಎಷ್ಟೊಂದು ಕನ್ಫ್ಯೂಷನ್ಗಳಿತ್ತು ಅಂತ. GSTನ ಅವರು ತರಬೇಕು ಅಂತ ಹೇಳಿದಾಗ ಎಲ್ಲರೂ ಹೇಳ್ತಾ ಇದ್ರು ಸರ್ವಿಸ್ ಟ್ಯಾಕ್ಸ್ ಇರೋದಿಲ್ಲ, ಎಕ್ಸೈಸ್ ಡ್ಯೂಟಿ ಇರಲ್ಲ, ಅದಿರಲ್ಲ ಇದಿರಲ್ಲ ಅಂತ ಹೇಳಿ ತುಂಬ ಹೇಳ್ತಾ ಇದ್ರು. ಎಲ್ರಿಗೂ ಒಂದು ಸಿವಿಲ್ ಕೋಡ್ ಥರ ಒಂದು ಡೈರೆಕ್ಟ್ ಟ್ಯಾಕ್ಸ್ ಕೋಡ್ ಅಂದರೆ ಎಲ್ರಿಗೂ ಕಾಮನ್ ಆಗಿ ಒಂದೇ ಟ್ಯಾಕ್ಸ್ ಇರುತ್ತೆ ಅಂತ ಹೇಳ್ತಾ ಇದ್ರು ಈ GSTನಲ್ಲಿ. ಆದರೆ GST ಇಂಪ್ಲಿಮೆಂಟ್ ಬಂದಾಗ ತುಂಬ ಕನ್ಫ್ಯೂಷನ್ಗಳಾಗ್ತಾಯಿತ್ತು. ಆದರೆ GSTಗೆ ಅರ್ಥ ಆಗಿ ಅದನ್ನು ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದಕ್ಕೆ, ಜನರಿಗೆ ಅರ್ಥ ಆಗೋದಕ್ಕೆ ಕಡಿಮೆ ಅಂದ್ರೂ 2 ವರ್ಷ ಬೇಕಾಯಿತು. ಇದೆಲ್ಲರಿಗೂ ನಿಮಗೆ ಗೊತ್ತಿದೆ. ಹಾಗಾಗಿ ನಮ್ಮ ಸರ್ಕಾರ ಏನು ಮಾಡ್ತು ಅಂತ ಹೇಳಿದ್ರೆ ಇಮ್ಮಿಡಿಯೇಟಾಗಿ 2 ವರ್ಷ ಆದ ತಕ್ಷಣ ಈ ಡೈರೆಕ್ಟ್ ಟ್ಯಾಕ್ಸ್ ಕೋಡ್ ಅನ್ನೋದನ್ನು ತರಲಿಲ್ಲ. ಈಗ ಅದನ್ನು ತರಬೇಕು ಅಂತನೋ ಡಿಸಿಷನ್ನ ತೊಗೊಂಡಿದ್ದಾರೆ. ಬನ್ನಿ ಡೀಟೇಲಾಗಿ ಅದು ನಮಗೆ ಹೇಗೆ ಎಫೆಕ್ಟ್ ಆಗುತ್ತೆ ಅಂತ ಅನ್ನೋದನ್ನು ನೋಡೋಣ. ಹೌದು, ಈ ಡೈರೆಕ್ಟ್ ಟ್ಯಾಕ್ಸ್ ಕೋಡ್ ಅಂದರೆ ಏನು, ಇದು ಹೇಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳಿದ್ರೆ, ಈಗ ನಿಮಗೆಲ್ಲರೂ ಗೊತ್ತಿರೋ ಹಾಗೆ ಇನ್ಕಮ್ ಟ್ಯಾಕ್ಸಲ್ಲಿ ಮ್ಯಾಕ್ಸಿಮಮ್ ಸ್ಲ್ಯಾಬು 30% ಇದೆ. ಈ 30% ಸ್ಲ್ಯಾಬ್ ಇರುವಾಗ ನಾನೊಂದು ಸಿಂಪಲ್ ಆಗಿ ಎಕ್ಸಾಂಪಲ್ ಕೊಡ್ತೀನಿ. ನಾವೆಲ್ಲರೂ LIC ಪಾಲಿಸಿ ತೊಗೊಂಡಿರ್ತೀವಿ. ಯಾರೇ ಒಬ್ಬರು LIC ಪಾಲಿಸಿ ತೊಗೊಂಡಾಗ ನಮಗೆ ಏಜೆಂಟ್ ಏನು ಹೇಳಿರ್ತಾರೆ, ನಿಮಗೆ ಇದು ಮೆಚುರಿಟಿ ಬಂದಾಗ ಮೆಚುರಿಟಿ ಅಮೌಂಟಿಗೆ ನಿಮಗೆ ಯಾವುದೇ ಟ್ಯಾಕ್ಸ್ ಇರೋದಿಲ್ಲ ಅಂತ ಹೇಳಿರ್ತಾರೆ. LIC ಪಾಲಿಸಿ ಏನಾದರೂ ಇವರು ಜಾಸ್ತಿ ಅಮೌಂಟಿಗೆ ತೊಗೊಂಡಿದ್ದಾಗ 50 ಲಕ್ಷ ಅಥವಾ 1 ಕೋಟಿ ಹಾಗೇನಾದರೂ LIC ಪಾಲಿಸಿ ತೊಗೊಂಡಿದ್ರೆ ಅವರು 30% ಸ್ಲ್ಯಾಬಲ್ಲಿ ಬಂದೇ ಬರ್ತಾರೆ. ಈಗಿರೋ ಟ್ಯಾಕ್ಸ್ ಪ್ರಕಾರ ಅವರಿಗೆ 50 ಲಕ್ಷ ಆಗಲಿ ಅಥವಾ 1 ಕೋಟಿ ತೊಗೊಂಡ್ರು ಸಹಿತ ಅವರು ಯಾವುದೇ ಟ್ಯಾಕ್ಸನ್ನು ಕಟ್ಟಬೇಕಾಗಿರೋದಿಲ್ಲ. ಆದರೆ ಈ ಡೈರೆಕ್ಟ್ ಟ್ಯಾಕ್ಸ್ ಕೋಡ್ ಬಂತು ಅಂತ ಹೇಳಿದ್ರೆ ಅವರು ಅದಕ್ಕೆ 5% ಎಕ್ಸ್ಟ್ರಾ ಟ್ಯಾಕ್ಸನ್ನು ಕಟ್ಟಬೇಕಾಗತ್ತೆ. ಹೇಗೆ ಅಂತ ಹೇಳಿದ್ರೆ, ಈಗ 1 ಕೋಟಿ ಅವರೇನಾದರೂ ಇನ್ಶೂರೆನ್ಸ್ ಮಾಡಿಸಿದ್ರೆ ಬರೋ ಇದಕ್ಕೆ 5 ಲಕ್ಷ ಅವರು ಟ್ಯಾಕ್ಸನ್ನು ಕೊಡಬೇಕಾಗತ್ತೆ ಈ ಡೈರೆಕ್ಟ್ ಟ್ಯಾಕ್ಸ್ ಕೋಡ್ ಏನಾದರೂ ಬಂತು ಅಂತ ಹೇಳಿದ್ರೆ. ಯಾಕೆ ಅಂತ ಹೇಳಿದ್ರೆ ಈ ಡೈರೆಕ್ಟ್ ಟ್ಯಾಕ್ಸ್ ಕೋಡಲ್ಲಿ ಸ್ಲ್ಯಾಬನ್ನು 30ಇಂದ 35%ಗೆ ಇನ್ಕ್ರೀಸ್ ಮಾಡೋಂಥ ಚಾನ್ಸಸ್ಗಳು ಜಾಸ್ತಿ ಕಾಣಿಸ್ತಾ ಇದೆ. ಡೈರೆಕ್ಟ್ ಟ್ಯಾಕ್ಸ್ ಕೋಡಲ್ಲಿ ಸ್ಯಾಲ್ರಿಡ್ ಪರ್ಸನ್ಗೆ ಏನು ಸಿಗಬಹುದು ಅಂತ ಹೇಳಿ ನಮ್ಮೆಲ್ಲರ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಆದರೆ ಈಗಿರೋದ ಪ್ರಕಾರ ಸ್ಯಾಲ್ರಿಡ್ ಕ್ಲಾಸಿಗೆ ಡಿಫ್ರೆಂಟ್ ಡಿಡಕ್ಷನ್ಸ್ ಇರ್ತಿತ್ತು, ಡಿಫ್ರೆಂಟ್ ಪ್ರಾವಿಷನ್ಸ್ ಇರ್ತಾ ಇತ್ತು. ಆದರೆ ಈಗ ಅದನ್ನೆಲ್ಲ ತೆಗೆದುಹಾಕ್ಬಿಡ್ತಾ ಇದ್ದಾರೆ. ತೆಗೆದುಹಾಕ್ಬಿಟ್ಟು ನಿಮ್ಮ ಎಷ್ಟು ಇನ್ಕಮ್ ಬರುತ್ತೋ ಎಲ್ಲ ಇನ್ಕಮ್ ಮೇಲೆ ನಿಮಗೆ ಒಂದು ಸಿಂಪಲ್ ಆಗಿ ಟ್ಯಾಕ್ಸ್ ಸ್ಟ್ರಕ್ಚರನ್ನು ಮಾಡಬೇಕು ಅಂತ ಹೇಳಿ ಇದ್ದಾರೆ. ಆದರೆ ಯಾವುದೇ ಡಿಡಕ್ಷನ್ಸ್ ಇರೋದಿಲ್ಲ, ಯಾವುದೇ ಎಕ್ಸಂಪ್ಷನ್ ಇರೋದಿಲ್ಲ, ಯಾವುದೇ ಬೆನಿಫಿಟ್ ಇರೋದಿಲ್ಲ. ನೀವು ಅದು ಇನ್ಕಮ್ ಟ್ಯಾಕ್ಸಲ್ಲಿ ತೊಗೊಳ್ಳುವಾಗ, ಇನ್ಕಮ್ ಟ್ಯಾಕ್ಸ್ನ ಫೈಲ್ ಮಾಡುವಾಗ ನೀವು ಮೆಡಿಕಲ್ ಬೆನಿಫಿಟ್ ಆಗಲಿ, ಟ್ಯೂಷನ್ ಬೆನಿಫಿಟ್ ಆಗಲಿ ಅಥವಾ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಆಗಲಿ ಈ ಥರದ ಯಾವುದೇ ಡಿಡಕ್ಷನ್ ಇರೋದಿಲ್ಲ ಅಂತ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಡೈರೆಕ್ಟಾಗಿ ನೀವೇನು ಸ್ಯಾಲ್ರಿ ತೊಗೊಳ್ತೀರಾ
ಅದರ ಮೇಲೆ ಡೈರೆಕ್ಟಾಗಿ ಇಷ್ಟು ಪರ್ಸೆಂಟ್ ಅಂತ ಪ್ರತಿಯೊಬ್ಬರು ಕಟ್ಟಲೇಬೇಕು ಅನ್ನೋದು ಡಿಸಿಷನ್ನ ತಗೊಳ್ತಾರೆ ಅಂತ ಅನ್ನೋದನ್ನು ಅವರು ಹೇಳ್ತಾ ಇದ್ದಾರೆ. ಆದರೆ ಇದರಲ್ಲಿ ನಮಗೆ ಒಂದು ಕ್ವಶನ್ ಬರುತ್ತೆ, ಅಂದರೆ ಈಗಿರೋದು ಸ್ಲ್ಯಾಬ್ ಪ್ರಕಾರ 7 ಲಕ್ಷ ಇದೆ, ಈ 7 ಲಕ್ಷನ ಜಾಸ್ತಿ ಮಾಡ್ತಾರಾ? ಇದರ ಬಗ್ಗೆ ಕೂಡ ಜನರಲ್ಲಿ ಚರ್ಚೆ ನಡೀತಾ ಇದೆ. ಈ ಸ್ಲ್ಯಾಬನ್ನು 15 ಲಕ್ಷಕ್ಕೆ ಇನ್ಕ್ರೀಸ್ ಮಾಡುವಂಥ ಪಾಸಿಬಿಲಿಟೀಸು ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಈ ಬರುತ್ತೋ ಇಲ್ವೋ ಅನ್ನೋದು ನಮಗೆ ಫೆಬ್ರವರಿ 1ಗೆ ನಮಗೆ ಗೊತ್ತಾಗೋದು. ಓಕೆ, ಇದೆಲ್ಲ ಆಯಿತು. ಈಗ ನಮಗೆ ಸ್ಟಾಕ್ ಮಾರ್ಕೆಟಿಗೆ ಈ ಡೈರೆಕ್ಟ್ ಟ್ಯಾಕ್ಸ್ ಬಂತು ಅಂತ ಹೇಳಿದ್ರೆ ಹೇಗೆ ಎಫೆಕ್ಟ್ ಆಗುತ್ತೆ? ಈಗ ಇರೋಂಥ LTCG ಅಥವಾ STCG ಅಂದರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸು, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಸು ಎರಡನ್ನೂ ನಾವೀಗ ಪೇ ಮಾಡ್ತಾ ಇದ್ದೀವಿ. ಈಗ ಈ ಡೈರೆಕ್ಟ್ ಟ್ಯಾಕ್ಸ್ ಕೋಡ್ ಬಂತು ಅಂತ ಹೇಳಿದ್ರೆ ಈ ಸ್ಟಾಕ್ ಮಾರ್ಕೆಟಲ್ಲಿ ನೀವು ಏನು ಪ್ರಾಫಿಟ್ ಮಾಡ್ತೀರಾ, STCG ಅಂದರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್, ಆ ಒಂದು ವರ್ಷದಲ್ಲಿ ನೀವು ಏನೇ ಇನ್ಕಮ್ ಮಾಡಿದರೆ ಸ್ಟಾಕ್ ಮಾರ್ಕೆಟಿಂದ ಅದು ಪೂರ್ತಿನೂ ನೀವು ಇನ್ಕಮ್ ಅಂತ ಹೇಳಿ ತೋರಿಸ್ಕೋಬೇಕಾಗತ್ತೆ. ಇನ್ಕಮ್ ಅಂತ ಹೇಳಿ ನೀವು ಇನ್ಕಮ್ ಟ್ಯಾಕ್ಸನ್ನು ಫೈಲ್ ಮಾಡುವಾಗ ಪೂರ್ತಿ ಇನ್ಕಮ್ ಅಂತ ಹೇಳಿ ತೋರಿಸ್ಕೊಂಡು ಈಗ ತೋರಿಸಿದ್ರೆ ಅದಕ್ಕೆ 20% ನೀವು ಟ್ಯಾಕ್ಸನ್ನು ಕಟ್ತಾಯಿದ್ರಿ. ಆದರೆ ಈ ಡೈರೆಕ್ಟ್ ಟ್ಯಾಕ್ಸ್ ಕೋಡ್ ಬಂದ ಮೇಲೆ ನೀವು ಅದಕ್ಕೆ 30% ಟ್ಯಾಕ್ಸನ್ನು ಕಟ್ಟಬೇಕಾಗತ್ತೆ. 30% ಟ್ಯಾಕ್ಸ್ ಕೊಡಬೇಕು ಅಂತ ಹೇಳಿ ಬಂದಾಗ ಆಬ್ವಿಯಸ್ಲಿ ಸ್ಟಾಕ್ ಮಾರ್ಕೆಟಿಗೆ ಇದು ನೆಗೆಟಿವ್ ಇಂಪ್ಯಾಕ್ಟನ್ನು ಕೊಡುತ್ತೆ. ಆದರೆ ಬರೀ ನೆಗೆಟಿವ್ ಅಲ್ಲ, ಇದರಲ್ಲೊಂದು ಪಾಸಿಟಿವೂ ಇದೆ. ಏನಂತ ಹೇಳಿದ್ರೆ ಸ್ಟಾಕ್ ಮಾರ್ಕೆಟಲ್ಲಿ ಯಾರೇ ಟ್ರೇಡರ್ ಮಾಡಿದ್ರೆ ನಿಮಗೆಲ್ಲ ಗೊತ್ತಿರೋ ಹಾಗೆ STTನ ಚಾರ್ಜ್ ಮಾಡ್ತಾರೆ. ಈಗ 30% ಟ್ಯಾಕ್ಸ್ ಸ್ಲ್ಯಾಬ್ ತಂದರು ಅಂತ ಹೇಳಿದರೆ ಅವರು STTನ ರಿಮೂವ್ ಮಾಡಬೇಕು ಅನ್ನೋ ಒಂದು ನಿರ್ಧಾರನ ತಗೊಳ್ಬಹುದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹಾಗಾಗಿ STTನ ತೆಗೆದುಬಿಟ್ಟು ಟ್ಯಾಕ್ಸ್ ಪರ್ಸೆಂಟನ್ನು ಇನ್ಕ್ರೀಸ್ ಮಾಡಿದ್ರೆ ಅದು ಅಲ್ಲಿಗೆ ಎರಡೂ ನಲ್ಲಿಫೈ ಆಗುತ್ತೆ. ಆದರೆ STTನ ಹಾಗೆ ರಿಮೈನ್ ಮಾಡಿ ಇಟ್ಕೊಂಡು ಟ್ಯಾಕ್ಸನ್ನು ಇನ್ಕ್ರೀಸ್ ಮಾಡಿದ್ರೆ ಅದು ಮಾರ್ಕೆಟಿಗೆ ತುಂಬ ನೆಗೆಟಿವ್ ಇಂಪ್ಯಾಕ್ಟ್ ಕೊಡುತ್ತೆ. ಮಾರ್ಕೆಟಲ್ಲಿ ನಾವೊಂದು ಕರೆಕ್ಷನ್ನ ನೋಡಬಹುದು. ಆದರೆ ಪಾಸಿಟಿವ್ ಅಂತ ಹೇಳಿದರೆ STTನೂ ತೆಗೆದು STCGನೂ ಕಡಿಮೆ ಮಾಡಿದರೆ 30% ಟ್ಯಾಕ್ಸ್ ಅದನ್ನು ಇನ್ಕಮ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ನ ಅದನ್ನು ಇನ್ಕಮ್ ಹಂಗೆ ತೋರಿಸೋ ಹಾಗಿಲ್ಲ ಅಂತ ಹೇಳಿದ್ರೆ ಅದು ತುಂಬ ಪಾಸಿಟಿವ್ ಆಗಿ ಸ್ಟಾಕ್ ಮಾರ್ಕೆಟ್ಗೆ ಎಫೆಕ್ಟನ್ನು ಕೊಡುತ್ತೆ. ಆದರೆ ಇದೆಲ್ಲ ನಾವು ಪಾಸಿಬಿಲಿಟೀಸ್ ಅಂತ ಹೇಳ್ತಾ ಇದ್ದೀವಿ. ಫೆಬ್ರವರಿ 1ಗೆ ನಮಗೆ ಏನು ಚೇಂಜಸ್ ಆಗುತ್ತೆ ಅನ್ನೋದು ನೋಡಬೇಕು. ಸೊ FIS DIS ಇದಾರಲ್ಲ ಅವರಿಗೆ ಈಗ ಸಪ್ರೇಟ್ ಟ್ಯಾಕ್ಸ್ ಸ್ಲ್ಯಾಬ್ಸ್ ಇದೆ. ಆದರೆ ಇದು ಎಲ್ಲನೂ ತೆಗೆದುಬಿಟ್ಟು FIS ಮತ್ತು DISಗೆ ಇಬ್ಬರಿಗೂ ಒಂದೇ ಸ್ಲ್ಯಾಬನ್ನು ತರಬೇಕು ಅಂತಲೂ ನಿರ್ಧಾರ ಇದೆ ಅಂತ ಚರ್ಚೆ ನಡೀತಾ ಇದೆ. ಆದರೆ ಇದು ಎರಡು ಒಂದೇ FIS DISಗೆ ಇಬ್ಬರಿಗೂ ಒಂದೇ ಸ್ಲ್ಯಾಬನ್ನು ತಂದಾಗ ಇದು ಸ್ಟಾಕ್ ಮಾರ್ಕೆಟ್ಗೆ ಪಾಸಿಟಿವ್ ಆಗಿ ಎಫೆಕ್ಟನ್ನು ಕೊಡುತ್ತೆ. ಯಾಕೆಂದರೆ ಇಬ್ಬರಿಗೂ ಒಂದೇ ಸ್ಲ್ಯಾಬ್ ಇದ್ದಾಗ FIS ಇನ್ಫ್ಲೋ ನಾವು ಜಾಸ್ತಿನ ನೋಡ್ಬೋದು ಮಾರ್ಕೆಟಿಗೆ. ಅದು ಮಾರ್ಕೆಟು ಅಪ್ ಮೂಮೆಂಟಿಗೆ ಅಥವಾ ಮಾರ್ಕೆಟಲ್ಲಿ ನಿಮಗೆ ರಿಕವರಿ ಕೊಡೋಕ್ಕೆ ಶುರು ಆಗ್ಬೋದು. ಮಾರ್ಕೆಟಿಗೆ ಅದು ಪಾಸಿಟಿವ್ ನ್ಯೂಸ್ ಅಂತ ಹೇಳಿ ಎಫೆಕ್ಟು ಆಗಬಹುದು ಅಂತ ಅನ್ನೋದನ್ನು ಹೇಳ್ಬೋದು. ನಾವೀಗ ಯಾವುದೇ ಒಬ್ಬರು ಸ್ಯಾಲ್ರಿ ಅಥವಾ ಏನಾದರೂ ಇನ್ಕಮ್ ಅಂತ ಹೇಳಿ ತೊಗೊಂಡಾಗ ಅಥವಾ ಯಾವುದೇ ಒಂದನ್ನು ನಾವು ಪರ್ಚೇಸ್ ಮಾಡಿದಾಗ ಅದಕ್ಕೆ TDS ಅಥವಾ TCS ಡಿಡಕ್ಟ್ ಮಾಡ್ತಾಯಿದ್ರು. TDS ಅಂತ ಹೇಳಿದ್ರೆ ಟ್ಯಾಕ್ಸ್ ಡಿಡಕ್ಟೆಡ್ ಅಟ್ ಸೋರ್ಸ್ ಅಂತ. ನಾವು ಇನ್ಕಮನ್ನು ತೊಗೊಂಡ್ರೆ ಒಂದು ಕಂಪನಿಯಿಂದ ಅದಕ್ಕೆ ಟ್ಯಾಕ್ಸನ್ನು ಡಿಡಕ್ಟ್ ಮಾಡ್ತಾರೆ. TCS ಅಂತ ಹೇಳಿದರೆ ಟ್ಯಾಕ್ಸ್ ಡಿಡಕ್ಟೆಡ್ ಬೈ ಸೆಲ್ಲರ್ ಅಂತ. ಅಂದರೆ ನಾವು ಏನೇ ಒಂದು ಪರ್ಚೇಸ್ ಮಾಡಿದಾಗ ಅವರು TCS ಕಟ್ ಮಾಡಿ ಕೊಡ್ತಾರೆ, ಟ್ಯಾಕ್ಸನ್ನು ಕಟ್ ಮಾಡಿ ಅಥವಾ ಟ್ಯಾಕ್ಸನ್ನು ತೊಗೊಳ್ತಾರೆ. ಅದ್ರ ಜೊತೆಗೆ ಇದನ್ನು ನಾವು TCS ಅಂತ ಹೇಳ್ಬೋದು. ಯಾವುದೇ ಒಂದು ಟ್ರಾನ್ಸಾಕ್ಷನ್ ಆದಾಗ ಈ ಎರಡನ್ನೂ ಡಿಡಕ್ಟ್ ಮಾಡಿದಾಗ ನಾವು ಒಬ್ಬರು ಆಡಿಟರ್ ಹತ್ರ ಹೋಗಿ ಫೈಲಿಂಗ್ ಮಾಡಿಸ್ಬೇಕಾಗಿರುತ್ತೆ ಟ್ಯಾಕ್ಸನ್ನು. ಈ ಟ್ಯಾಕ್ಸನ್ನು ಫೈಲ್ ಮಾಡೋದು ಇದುವರೆಗೂ ಬರೀ ಚಾರ್ಟೆಡ್ ಅಕೌಂಟೆಂಟ್ಸ್ ಮಾತ್ರ ಮಾಡ್ತಾಯಿದ್ರು. ಆದರೆ ಈಗ ಚಾರ್ಟೆಡ್ ಅಕೌಂಟೆಂಟ್ಸು ಫೈಲ್ ಮಾಡ್ಬೋದು, ಹಾಗೆ CS ಅವರು ಫೈಲ್ ಮಾಡ್ಬೋದು, ಹಾಗೆ CMA ಅಂದರೆ ಸರ್ಟಿಫೈಡ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಅವರು ಸಹಿತ ಈ ಇನ್ಕಮ್ ಟ್ಯಾಕ್ಸನ್ನು ಫೈಲ್ ಮಾಡಬಹುದು ಅಂತ ಅನ್ನೋದನ್ನು ಅವ್ರಿಗೂ ಸಹಿತ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಲಿಕ್ಕೆ ಪರ್ಮಿಷನ್ನ ಕೊಡ್ತಾ ಇದ್ದಾರೆ. ಹಾಗೆ ಈ ಇನ್ಕಮ್ ಟ್ಯಾಕ್ಸಲ್ಲಿ ಇಷ್ಟೊಂದೆಲ್ಲ ಚೇಂಜಸ್ ತರ್ತಾ ಇದ್ದಾರಲ್ಲ, ಡೈರೆಕ್ಟ್ ಟ್ಯಾಕ್ಸ್ ಕೋಡ್ ಬಗ್ಗೆ ಎಲ್ಲ ಚೇಂಜಸ್ ತರ್ತಾ ಇದ್ದಾರೆ. ಇದೆಲ್ಲನೂ ನಮ್ಮ ಮುಂದಿನ ವಿದ್ಯಾರ್ಥಿಗಳಿಗೆ ಅವರಿಗೆಲ್ಲ ಇದ್ರ ಬಗ್ಗೆ ಎಜುಕೇಷನ್ ಕೊಡಬೇಕು ಅಲ್ವಾ. ಇದರ ಬಗ್ಗೆ ಎಜುಕೇಷನ್ ಕೊಡಬೇಕು ಅಂತ ಹೇಳಿದ್ರೆ ಅವರ ಸಿಲೆಬಸಲ್ಲಿ ಇದನ್ನು ಇನ್ಕ್ಲೂಡ್ ಮಾಡೋದು 2026ರಿಂದ ಇದನ್ನು ಇನ್ಕ್ಲೂಡ್ ಮಾಡಬಹುದು ಅವರ ಸಿಲೆಬಸ್ಸಲ್ಲಿ ಅನ್ನೋ ಸೂಚನೆ ಇದೆ. ಸೊ ವೀಕ್ಷಕರೇ, ನಾವು ಎಲ್ಲ ಫೆಬ್ರವರಿ 1ಗೆ ವೆಯ್ಟ್ ಮಾಡೋಣ. ನಿಮಗೇನು ಅನಿಸುತ್ತೆ, ಡೈರೆಕ್ಟ್ ಟ್ಯಾಕ್ಸ್ ಕೋಡ್ ಬರುತ್ತಾ ಬರಲ್ವಾ? ಟ್ಯಾಕ್ಸ್ ಕೋಡ್ ಬಂತು ಅಂತ ಹೇಳಿದ್ರೆ, ಡೈರೆಕ್ಟ್ ಟ್ಯಾಕ್ಸ್ ಕೋಡ್ ಬಂತು ಅಂದರೆ ಇದು ಯಾವ ರೀತಿ ಎಫೆಕ್ಟ್ ಆಗತ್ತೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.
ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಚೆನ್ನಾಗೋದು ವೆರಿ ಸಿಂಪಲ್. 7 ಬ್ರಾಂಚಸ್ ಇರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ಹುಬ್ಳಿ, ಮೈಸೂರು, ಕಲಬುರಗಿ ಜೊತೆಗೆ ವೈಟ್ಫೀಲ್ಡ್. ಸೊ ನಿಮ್ಮ ಯಾವ ಬ್ರಾಂಚ್ ನಿಮಗೆ ನಿಯರೆಸ್ಟ್ ಆಗುತ್ತೋ ಈ ಕೆಳಕಂಡ ನಂಬರ್ಗೆ ಕರೆ ಮಾಡಿ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬನ್ನಿ. ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಆಗಿರೋದ್ರಿಂದ ಜಸ್ಟ್ 500 rupees ಪೇ ಮಾಡಿ ಸೀಟ್ ಬುಕ್ ಮಾಡ್ಕೊಂಡು ಬರೋದು ತುಂಬ ಒಳ್ಳೆಯದು. 3 days ವರ್ಕ್ಶಾಪ್ ಇರುತ್ತೆ, ಶುಕ್ರವಾರ, ಶನಿವಾರ ಆ್ಯಂಡ್ ಭಾನುವಾರ. ಸೊ ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ಸೊ ಯಾರ್ಯಾರು ನಮ್ಮ ಬ್ರಾಂಚಸ್ಗೆ ಬರೋಕ್ಕಾಗ್ತಲ್ವೋ TD ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿ. ಪ್ಲೇಸ್ಟೋರ್ ಹಾಗೂ ಆ್ಯಪಲ್ ಸ್ಟೋರಲ್ಲಿ ಸಿಗುತ್ತೆ. ಅಲ್ಲಿ ಡೌನ್ಲೋಡ್ ಮಾಡಿ ನಮ್ಮ ಕೋರ್ಸಸ್ಗಳನ್ನು ಫ್ರೀಯಾಗಿ ನೋಡ್ಬೋದು. ಸೊ ಈ ಕೂಡಲೇ TD ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿ. ಡೆಫಿನೆಟ್ಲಿ ನಿಮಗೆ ಸ್ಟಾಕ್ ಮಾರ್ಕೆಟ್ ನಾಲೆಜ್ ತುಂಬ ಇಂಪ್ರೂವ್ ಆಗುತ್ತೆ. ಬನ್ನಿ ಸಿಗೋಣ ಇದೇ ಶುಕ್ರವಾರ ನಮ್ಮ ಕೋರ್ಸ್ನಲ್ಲಿ ಡೈರೆಕ್ಟಾಗಿ ಫೇಸ್ ಟು ಫೇಸ್. ನಮಸ್ತೆ ಕರ್ನಾಟಕ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.